ನಾನ್ ಶರ್ಮಿತಾ ಶೆಟ್ಟಿ. ಕರಾವಳಿ, ಕೊಡಗು, ಕಲಬುರಗಿಯಲ್ಲಿ ಮಹಾಮಳೆ. ಯಾದಗಿರಿ, ಬಾಗಲಕೋಟೆ, ರಾಯಚೂರಿಗೆ ವರುಣನ ದಾಳಿ. ಉತ್ತರ ಕರ್ನಾಟಕದ 9 ಜಿಲ್ಲೆಗಳಿಗೆ ಮಹಾಪ್ರವಾಹದ ಢವಢವ. ಕೊರೋನಾ ಜೊತೆಗೆ ಕರುನಾಡಿಗೆ ಕಾಡುತ್ತಾ ಜಲಸಂಕಷ್ಟ. ಯಾವ್ಯಾವ ತಾಲೂಕಿಗೆ ಎದುರಾಗಿದೆ ಭೀಕರ ಪ್ರವಾಹದ ಭೀತಿ? ಭಾರೀ ಮಳೆಯಿಂದ ಕೊರೋನಾ ಅಟ್ಟಹಾಸ ಇನ್ನಷ್ಟು ಮಿತಿಮೀರುತ್ತಾ? ಆ ರಿಪೋರ್ಟ್ ನಿಮ್ಮುಂದೆ. ಉಕ್ಕುತ್ತಿದೆ ನದಿ, ಕುಸಿಯುತ್ತಿದೆ ಬೆಟ್ಟ, ಭೀಕರ ಸಂಕಷ್ಟ. ಉತ್ತರ ಕರ್ನಾಟಕದ 9 ಜಿಲ್ಲೆಗಳಿಗೆ ಜಲಸ್ಫೋಟದ ಆತಂಕ. ಕರಾವಳಿ, ಕೊಡಗು, ಕಲಬುರಗಿಯಲ್ಲಿ ಮಹಾಮಳೆ. ಯಾದಗಿರಿ, ಬಾಗಲಕೋಟೆ, ರಾಯಚೂರಿಗೆ ವರುಣ ದಾಳಿ. ಕರ್ನಾಟಕದ 14 ಜಿಲ್ಲೆಗಳಿಗೆ ಕಾದಿದೆ ವರುಣ, ಕೊರೋನಾ. ಈ ಎರಡು ಮಹಾ ಆಪತ್ತು ಕರ್ನಾಟಕವನ್ನ ಕಂಗೆಡಿಸುತ್ತಿದೆ. ಇಡೀ ಸರ್ಕಾರದ ಚಿತ್ತ ಕೇವಲ ಕೊರೋನಾದತ್ತ ಹರಿದಿರುವಾಗಲೇ ಮಹಾ ಪ್ರವಾಹದ ಆತಂಕ 14 ಜಿಲ್ಲೆಗಳನ್ನು ಕಾಡುತ್ತಿದೆ. ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ರಣಮಳೆಯಿಂದ 10 ತಾಲೂಕು, ಹಲವಾರು ಹಳ್ಳಿಗಳಿಗೆ ಈಗಾಗಲೇ ಎದುರಾಗಿದೆ ಸಂಕಷ್ಟ. ಮುಂದಿನ ದಿನಗಳಲ್ಲಿ ವರುಣಾರ್ಭಟ ಇನ್ನಷ್ಟು ಹೆಚ್ಚಾಗಲಿದೆ. ಈಗಾಗಲೇ ಕೃಷ್ಣ, ಭೀಮಾ ನದಿ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಉತ್ತರ ಕರ್ನಾಟಕದಲ್ಲಿ ಮತ್ತೆ 2019ರ ಆ ದುರ್ಘಟನೆ ನಡೆಯುವ ಭೀತಿ ಕಾಡುತ್ತಿದೆ. ಈ ಕಡೆ ಕರಾವಳಿ, ಕೊಡಗಿನಲ್ಲಿ ಜಲಸ್ಫೋಟದ ಜೊತೆಗೆ ಪರ್ವತವೇ ಸೀಳಿ ನೆಲಸಮ. ರುದ್ರಮಳೆಗೆ ಅಸ್ಸಾಂ ಛಿದ್ರ ಛಿದ್ರ, ದಿಲ್ಲಿ ತತ್ತರ. ಕರ್ನಾಟಕಕ್ಕೂ ಕಾದಿದೆಯಾ ವರುಣಾಘಾತ? ಮಳೆನೇ ಬರ್ತಿಲ್ಲ, ಅದಿಲ್ಲಿಯ ಪ್ರವಾಹ. ಇದೆಲ್ಲ ಸುಳ್ಳು ಅಂತ ಮೂಗು ಮುರಿದ್ರೆ ಮುಂದಾಗುವ ಅನಾಹುತಕ್ಕೆ ಬೆಚ್ಚಿ ಬೀಳಬೇಕಾದ ಸಂದರ್ಭವೂ ಬರಬಹುದು. ಯಾಕಂದ್ರೆ ಭಾರತದಲ್ಲಿ ಈಗಾಗಲೇ 4-5 ರಾಜ್ಯಗಳಲ್ಲಿ ವರುಣ ಅಟ್ಟಹಾಸ ಅದೆಂಥ ಭೀಕರವಾಗಿದೆ ಅಂದ್ರೆ ಆ ದೃಶ್ಯಗಳನ್ನು ನೋಡಿ ಎದೆ ನಡುಗದಿರಲ್ಲ. ಅಸ್ಸಾಂನಲ್ಲಿ ಕಳೆದ 2 ತಿಂಗಳಿನಿಂದ ಸುರಿಯುತ್ತಿರೋ ರಾಕ್ಷಸ ಮಳೆಗೆ 25 ಲಕ್ಷ ಜನರ ಬದುಕೆ ಕೊಚ್ಚಿಕೊಂಡು ಹೋಗಿದೆ. ಅಸ್ಸಾಂನ 34 ಜಿಲ್ಲೆಗಳ ಪೈಕಿ 24 ಜಿಲ್ಲೆಗಳನ್ನ ಬಹುತೇಕ ಪ್ರವಾಹ ಆವರಿಸಿಕೊಂಡಿದೆ. ಬ್ರಹ್ಮಪುತ್ರ ನದಿ ಪ್ರವಾಹಕ್ಕೆ ಮನೆಗಳು ಕೊಚ್ಚಿಕೊಂಡು ಹೋಗ್ತಿವೆ. ಅಸ್ಸಾಂ ಮಾತ್ರವಲ್ಲ, ಇದ್ದಕ್ಕಿದ್ದಂತೆ ಆರ್ಭಟಿಸಿದ ಮಳೆಗೆ ದಿಲ್ಲಿ ಕಥೆ ಏನಾಗಿದೆ ನೋಡಿ. ಕೊರೋನಾಘಾತಕ್ಕೆ ತತ್ತರಿಸಿ ಹೋಗಿರುವ ದಿಲ್ಲಿಗೆ ವರುಣಾಘಾತವೂ ಈಗ ತಟ್ಟಿದ್ದು ಕೊಳೆಗೇರಿ ಪ್ರದೇಶಗಳಲ್ಲಿದ್ದ ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಇದ್ದಕ್ಕಿದ್ದಂತೆ ಸುರಿದ ಭಾರೀ ಮಳೆ, ನುಗ್ಗಿ ಬಂದ ನೀರಿಗೆ ಜನ ಬೆಚ್ಚಿ ಬಿದ್ದು ರಕ್ಷಣೆಗಾಗಿ ಕೂಗುವ ಆ ದೃಶ್ಯ ವೈರಲ್ ಆಗಿದೆ.
ಹೀಗೆ ದೆಹಲಿ, ಅಸ್ಸಾಂ, ಈಶಾನ್ಯ ರಾಜ್ಯಗಳು, ಮುಂಬೈ ಸೇರಿದಂತೆ ನಾನಾ ಕಡೆ ರಣಭಯಂಕರವಾಗಿ ಅಬ್ಬರಿಸುತ್ತಿದ್ದಾನೆ ವರುಣ. ಭಾರತ ಮಾತ್ರವಲ್ಲ, ಇಂಡೋನೇಷ್ಯಾ, ನೇಪಾಳ, ಚೀನಾ ಸೇರಿದಂತೆ ನಾನಾ ದೇಶಗಳಲ್ಲಿ ವರುಣ ಅದೆಂಥ ನರಕವನ್ನು ಸೃಷ್ಟಿ ಮಾಡಿದ್ದಾನೆ ನೋಡಿ. ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ 190ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ರೆ 40 ಲಕ್ಷ ಜನ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಇನ್ನು ಚೀನಾದಲ್ಲಿ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರೋ ಮರಣಮಳೆ ಡ್ರ್ಯಾಗನ್ ಸೊಕ್ಕನ್ನ ಮುರಿದು ಹಾಕ್ತಿದೆ. ಲಕ್ಷಾಂತರ ಜನರ ಮನೆ, ಆಸ್ತಿಪಾಸ್ತಿಯನ್ನ ಕೊಚ್ಕೊಂಡು ಹೋಗಿರುವ ಪ್ರವಾಹಕ್ಕೆ ಚೀನಾ ಪಥರ್ಗುಟ್ಟಿ ಹೋಗಿದೆ. ಭಾರೀ ಮಳೆಯಿಂದ ಹರಿದು ಬರ್ತಿರೋ ನೀರಿನ ಮಹಾಪ್ರವಾಹ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಚುಹೆ ನದಿಗೆ ಕಟ್ಟಲಾದ ಡ್ಯಾಮ್ ಅನ್ನು ಸ್ಫೋಟಿಸಿ ನೀರನ್ನು ಹೊರಬಿಟ್ಟಿದೆ ಚೀನಾ. ಆ ಮಟ್ಟಿಗೆ ಚೀನಾದಲ್ಲಿ ವರುಣನ ರುದ್ರನರ್ತನ ಭಯಾನಕವಾಗಿದೆ. ಇದೀಗ ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕಕ್ಕೂ ಕಾದಿದ್ಯಾ ಜಲಸಂಕಷ್ಟ ಎಂಬ ಆತಂಕ ಎದುರಾಗದಿರಲ್ಲ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ರಾಜ್ಯ ಶತಮಾನದ ಪ್ರವಾಹಕ್ಕೆ ತತ್ತರಿಸಿ ಹೋಗ್ತಿದೆ. ಹಾಗಾಗಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಉಕ್ಕುತ್ತಿವೆ ನದಿಗಳು, ಭರ್ತಿಯಾಗ್ತಿವೆ ಡ್ಯಾಮ್ಗಳು. ಪಶ್ಚಿಮ ಘಟ್ಟದಲ್ಲಿ ಶುರುವಾಯಿತಾ ಭೂಕುಸಿತ. ಉತ್ತರ ಕರ್ನಾಟಕಕ್ಕೆ ಎದುರಾಯಿತಾ ಜಲಸಂಕಷ್ಟ. ಕರ್ನಾಟಕಕ್ಕೆ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಕೊರೋನಾ ಮಹಾಸ್ಫೋಟದ ಬೆನ್ನಲ್ಲೇ ಜಲಸ್ಫೋಟದ ಆತಂಕವೂ ಕಾಡುತ್ತಿದೆ. ಭಾರೀ ಮಳೆಗೆ ಈಗಾಗಲೇ ಬಹುತೇಕ ನದಿಗಳು ಉಕ್ಕಿ ಹರಿಯುತ್ತಿವೆ. ಡ್ಯಾಂಗಳು ಭರ್ತಿಯಾಗುವ ಹಂತ ತಲುಪಿವೆ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿದ್ದು ಜನರನ್ನ ನಿದ್ದೆಗೆಡುವಂತೆ ಮಾಡಿದೆ. ಹೀಗೆ ರಾಜ್ಯದ ನಾನಾ ಭಾಗದಲ್ಲಿ ಜಲಪ್ರಳಯದ ಆತಂಕ ಕ್ಷಣ ಕ್ಷಣವೂ ಹೆಚ್ಚಾಗ್ತಿದೆ. ಆತಂಕಕಾರಿ ಸಂಗತಿ ಏನಂದ್ರೆ ಭಾರೀ ಮಳೆಗೆ ಕೊರೋನಾ ಆರ್ಭಟವು ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಹಾಗಾದ್ರೆ ಮಳೆಗಾಲಕ್ಕೂ ಕೊರೋನಾಗೂ ಏನು ಸಂಬಂಧ? ಪ್ರವಾಹದ ಆತಂಕದಲ್ಲಿರುವ ಆ 14 ಜಿಲ್ಲೆಗಳನ್ನ ಕೊರೋನಾ ಕಂಗೆಡಿಸುತ್ತಾ ಮುಂದಿದೆಯಾ ಮಹಾ ಆಪತ್ತಿನ ನದಿಗಳು? ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ ವೀಕ್ಷಕರೇ. ಆದ್ರೆ ಅದಕ್ಕೂ ಮೊದಲು ಕರ್ನಾಟಕದ ಯಾವ್ಯಾವ ಜಿಲ್ಲೆಗೆ ಕಾದಿದೆ ವರುಣ ಸಂಕಷ್ಟ, ಎಲ್ಲೆಲ್ಲಿ ಎದುರಾಗಿದೆ ಪ್ರವಾಹ ಭೀತಿ, ಈಗಾಗಲೇ ಯಾವ್ಯಾವ ಭಾಗಗಳಲ್ಲಿ ಮಳೆಗೆ ಮುಳುಗಿವೆ ಮನೆಗಳು, ಆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಕೊರೋನಾ ವರುಣ ಅಪಾಯದಲ್ಲಿ ಯಾದಗಿರಿ. ಮನೆಗಳಿಗೆ ನುಗ್ಗಿದ ನೀರು, ನಿದ್ದೆಗೆಟ್ಟ ಜನರು. ಕಳೆದ ವರ್ಷ ಜಲಸ್ಫೋಟಕ್ಕೆ ಬೆಚ್ಚಿಬಿದ್ದ ಯಾದಗಿರಿಯಲ್ಲಿ ಮತ್ತೆ ವರುಣಾರ್ಭಟ ಹೆಚ್ಚಾಗ್ತಿದೆ. ಈಗಾಗಲೇ ಕೊರೋನಾ ಸೋಂಕಿತರ ಸಂಖ್ಯೆ 1,500 ಗಡಿ ದಾಟಿರುವ ಯಾದಗಿರಿ ಜಿಲ್ಲೆಯ ಹಲವು ಭಾಗಗಳಿಗೆ ಮುಳುಗುವ ಆತಂಕವೂ ಇದೆ. ಕೊರೋನಾ ಮತ್ತು ಮಳೆಕಾಟದಿಂದ ವಡೇಗೆರೆ ತಾಲೂಕಿನ ಕೊನಹಾಳ ಗ್ರಾಮದ ಜನ ಈಗಾಗಲೇ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಭಾರೀ ಮಳೆಗೆ ಈ ಗ್ರಾಮದ 8 ಮನೆಗಳಿಗೆ ನೀರು ನುಗ್ಗಿ ಜನ ನಿದ್ದೆಗೆಡುವಂತಹ ಪರಿಸ್ಥಿತಿ ಎದುರಾಗಿದೆ. ಬಬಲ ಗ್ರಾಮದ 8 ಮನೆಗಳಿಗೂ ನೀರು ನುಗ್ಗಿ ದವಸ ಧಾನ್ಯ ಹಾನಿಯಾಗಿದೆ. ಹೀಗೆ ನೀರು ನುಗ್ಗಿದ ಮನೆಯ ಜನರಿಗೆ ಆಶ್ರಯ ಕೊಡಲು ಉಳಿದ ಜನರು ಹಿಂದೇಟು ಹಾಕ್ತಿದ್ದಾರೆ. ಕೊರೋನಾ ಭಯದಿಂದ ಯಾರೂ ಆಶ್ರಯ ನೀಡದೆ ಜನ ನರಕ ಪಡುವಂತಾಗಿದೆ. ಪರಿಸ್ಥಿತಿ ಹಿಂಗಾಗ್ಬಿಡೋದು. ಬೇರೆಯವ್ರ ಮನೆಗೆ ಹೋಗ್ರ ಯಾರು ಕರ್ಕಲ್ಲ ಜಾಸ್ತಿ. ಇನ್ನು ಭಾರೀ ಮಳೆಯಿಂದ ಯಾದಗಿರಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಸೇತುವೆ ಬಳಿಯ ಮುಖ್ಯ ರಸ್ತೆ ಕುಸಿದು ಹೋಗಿದೆ. ಬದುಕು ಕಟ್ಟಿಕೊಳ್ಳೋಕೆ ಹಾಕಿದ್ದ ಹಣ್ಣಿನ ಅಂಗಡಿ ನೀರು ಪಾಲಾಗಿದೆ. ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಯಾದಗಿರಿಯ ಲುಂಬಿನ ಉದ್ಯಾನವನದ ಕೆರೆ ಭರ್ತಿಯಾಗಿ ಅಂಬೇಡ್ಕರ್ ನಗರಕ್ಕೆ ನುಗ್ಗಿದ ನೀರು 5-6 ಮನೆಗಳ ಜನರನ್ನ ಸಂಕಷ್ಟಕ್ಕೀಡು ಮಾಡಿದೆ. ಇನ್ನು ಯಾದಗಿರಿ ಜಿಲ್ಲೆಯ ಪಗಲಾಪುರ ಗ್ರಾಮದ ರಸ್ತೆಯೂ ಜಲಾವೃತವಾಗಿದೆ. ಚಿತ್ರದುರ್ಗದಲ್ಲಿ ವರುಣಾರ್ಭಟ, ಕೆಲ ಕಡೆ ಮನೆಗಳು ಜಲಾವೃತ. ಚಿತ್ರದುರ್ಗದಲ್ಲೂ ವರುಣಾರ್ಭಟ ಹೆಚ್ಚಾಗ್ತಿದೆ. ಸುರಿದ ಭಾರೀ ಮಳೆಗೆ ಚಳ್ಳಕೆರೆಯ ಅಭಿಷೇಕ್ ನಗರ, ಹಳೆ ಟೌನ್ ಬಡಾವಣೆಗಳು, ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳು ತೇಲಿ ಹೋಗಿದೆ. ಜಲಾವೃತವಾದ ಮನೆಗಳ ಜನರನ್ನ ಸಮುದಾಯ ಭವನಕ್ಕೆ ಸ್ಥಳಾಂತರ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಲಾಗಿದೆ. ವೀಕ್ಷಕರೇ, ಮಳೆಯಿಂದ ಪ್ರವಾಹ ಎದುರಾದ್ರೆ ಕೊರೋನಾ ಮಹಾಸ್ಫೋಟವಾಗುವ ಆತಂಕ ಹೆಚ್ಚಾಗಲು ಇದು ಒಂದು ಕಾರಣ. ಯಾವಾಗ ಮನೆಗಳಿಗೆ ನೀರು ನುಗ್ಗಿ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡುವಂತಹ ಸನ್ನಿವೇಶ ಬರುತ್ತೋ ಆಗ ಜನರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಕಷ್ಟವಾಗುತ್ತೆ. ಹೀಗಾಗಿ ವೈರಸ್ ಬಹುಬೇಗ ಸ್ಪ್ರೆಡ್ ಆಗುವ ಸಾಧ್ಯತೆ ಇರುತ್ತೆ. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಸ್ಫೋಟದ ಸದ್ದು. ಭಾರೀ ಮಳೆಗೆ ಕಂಗೆಟ್ಟ ಕರಾವಳಿಗೆ ಆಪತ್ತು.
ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ, ನದಿಗಳು ಉಕ್ಕಿ ಹರಿಯುತ್ತಿದೆ. ಇದೀಗ ಕಳೆದ ವರ್ಷದಂತೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತೆ ಭಾರೀ ಸ್ಫೋಟದ ಸದ್ದು ಕೇಳುತ್ತಿದ್ದ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಳೆದ ವರ್ಷ ಚಾರ್ಮಾಡಿ ಘಾಟ್ನಲ್ಲಿ ಹಲವೆಡೆ ಗುಡ್ಡ ಕುಸಿದು ಅರ್ಧ ವರ್ಷ ಸಂಚಾರವೇ ನಿಂತು ಹೋಗಿತ್ತು. ಇದೀಗ ಅದೇ ಭಾಗದಲ್ಲಿ ಕುದುರೆಮುಖ ಅರಣ್ಯ ವಲಯದಲ್ಲಿ ಬಂಡೆ ಸಮೇತ ಬೆಟ್ಟ ಕುಸಿದಿದೆ. ಜನರು ಸ್ಫೋಟದ ಸದ್ದಿಗೆ ನಡುಗಿ ಹೋಗಿದ್ದಾರೆ. ಯಾಕಂದ್ರೆ ಕಳೆದ ಬಾರಿಯೂ ಇದೇ ಭಾಗದ ತುಲುಪುಲೆ ಬದಿಗುಡ್ಡ ಜರಿದು ಸಾಕಷ್ಟು ತೋಟಗಳು ನೆಲಸಮಾಧಿಯಾಗಿದ್ದು, ಹೀಗಾಗಿ ಮತ್ತೆ ಬೆಟ್ಟ ಕುಸಿಯುವ ಆತಂಕದಲ್ಲಿದ್ದಾರೆ ಜನರು. ವಿಜಯಪುರ, ಗದಗ, ಬಾಗಲಕೋಟೆಗೂ ಆತಂಕ. ಮನೆಗಳಿಗೆ ನುಗ್ಗಿದ ನೀರು, ಗೋಡೆ ಕುಸಿದು ವೃದ್ಧೆ ಬಲಿ. ವಿಜಯಪುರ, ಗದಗದಲ್ಲೂ ವರುಣಾರ್ಭಟ ಜೋರಾಗಿದೆ. ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಮನೆಗೋಡೆ ಕುಸಿದು ವೃದ್ಧೆ ಸಾವನ್ನಪ್ಪಿದ್ದಾರೆ. ಇನ್ನು ಗದಗ ಜಿಲ್ಲೆಯ ನರಗುಂದ ಮತ್ತು ಶಿರಹಟ್ಟಿ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಭಾರೀ ಮಳೆಯಾಗ್ತಿದ್ದು, ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಜನ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಇನ್ನು ಬಾಗಲಕೋಟೆಯ ಕೆರೂರು ಪಟ್ಟಣದಲ್ಲಿ ಭಾರೀ ಮಳೆಗೆ 10 ಮನೆಗಳಿಗೆ ನೀರು ನುಗ್ಗಿ ಜನ ಪರಿತಪಿಸುವಂತಾಗಿದೆ. ಮನೆಯಲ್ಲಿದ್ದ ಸಾಮಗ್ರಿಗಳು ನೀರು ಪಾಲಾಗಿವೆ. ಭಾರೀ ಮಳೆಗೆ ರಾಯಚೂರಿನ ಹಳ್ಳ ಕೊಳ್ಳ ಭರ್ತಿ. ರಾಯಚೂರಿನ ಕೆಲವೆಡೆ ಭಾರೀ ಮಳೆಯಾಗ್ತಿದ್ದು, ಲಿಂಗಸಗೂರು ತಾಲೂಕಿನ ಬನ್ನಿಗೋಳದಲ್ಲಿ ಹಳ್ಳ ಭರ್ತಿಯಾಗಿ ಜನ ಓಡಾಡೋದಕ್ಕೆ ಆಗ್ತಿಲ್ಲ. ಹಳ್ಳದ ಪ್ರವಾಹದಿಂದಾಗಿ ಜನ ದಾಟಲು ಸಂಕಷ್ಟ ಪಡುವಂತಾಗಿದೆ. ಸಿರುಗುಪ್ಪದಲ್ಲಿ ಮಳೆಗೆ ಕೊಚ್ಚಿ ಹೋದ ಸೇತುವೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಲ್ಲಿ ಯಲ್ಲಮ್ಮನ ಹಳ್ಳಕ್ಕೆ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಸೇತುವೆ ಭಾರೀ ಮಳೆಗೆ ಕೊಚ್ಚಿ ಹೋಗಿದೆ. ಕಳೆದ ವರ್ಷವೂ ಇಲ್ಲಿ ಭಾರೀ ಮಳೆಗೆ ಸೇತುವೆ ಮೇಲೆ ಓಡಾಡುತ್ತಿದ್ದ 5 ಲಾರಿಗಳು 2 ಬಸ್ಗಳು ಬಿದ್ದಿತ್ತು. ಇದೀಗ ಈ ಭಾಗದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದ್ದ ಸೇತುವೆಯೂ ಮಳೆಗೆ ಕೊಚ್ಚಿ ಹೋಗಿದ್ದು, ಜನ ಸಂಚಾರಕ್ಕೆ ಪರದಾಡುವಂತಾಗಿದೆ. ಕಲಬುರಗಿಯ ಹಲವೆಡೆ ಭಾರೀ ಮಳೆಗೆ ಜನ ತತ್ತರ. ಕೊರೋನಾ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಕಲಬುರಗಿ ಈಗ ಪ್ರವಾಹ ಭೀತಿಯಿಂದ ಢವ ನಡುಗುತ್ತಿದೆ. ಕಳೆದ 1 ವಾರದಿಂದ ಅಲ್ಲಲ್ಲಿ ಭಾರೀ ಮಳೆಯಾಗ್ತಿದ್ದು, ಸಾಕಷ್ಟು ಕಡೆ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ಕಲಬುರಗಿ ತಾಲೂಕಿನ ನೀಲಕೋಡ್ ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಕೃಷ್ಣಾ ಭೀಮಾ ತೀರದಲ್ಲಿ ಪ್ರವಾಹದ ಆತಂಕ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರನ್ನ ಹರಿಬಿಡಲಾಗ್ತಿದೆ. ಮತ್ತೊಂದು ಕಡೆ ಭೀಮಾ ನದಿಯು ಉಕ್ಕೇರುತ್ತಿದೆ. ಕಳೆದ ವರ್ಷ ಈ 2 ನದಿಗಳ ಆರ್ಭಟಕ್ಕೆ ಹಲವು ಗ್ರಾಮಗಳು ಸಂಕಷ್ಟಕ್ಕೆ ತುತ್ತಾಗಿದ್ವು. ಇದೀಗ ಮಹಾರಾಷ್ಟ್ರದಿಂದ ಮತ್ತೆ ಹೆಚ್ಚುವರಿ ನೀರು ಬಿಟ್ಟರೆ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಿಗೆ ಪ್ರವಾಹದ ನರಕ ಎದುರಾಗುವ ಎಲ್ಲಾ ಸಾಧ್ಯತೆ ಇದೆ. ಆತಂಕದ ಸಂಗತಿ ಏನಂದ್ರೆ, ಇದೀಗ ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟ ಜೋರಾಗ್ತಿದೆ. ಕರ್ನಾಟಕದ ಪ್ರವಾಹ ಎದುರಿಸೋಕೆ ಸಜ್ಜಾಗುವಂತೆ ತಜ್ಞರು ಕೂಡ ಎಚ್ಚರಿಕೆಯನ್ನ ಕೊಡುತ್ತಿದ್ದಾರೆ. ಇಲ್ಲವಾದಲ್ಲಿ ಕಳೆದ ವರ್ಷದಂತೆ ಇದ್ದಕ್ಕಿದ್ದಂತೆ ನುಗ್ಗಿದ ನೀರಿನಿಂದ ಜನ ಉಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟು ಓಡಿ ಬರೋ ದುಸ್ಥಿತಿ ಬರೋ ಸಾಧ್ಯತೆ ಇದೆ. ಈ ವರ್ಷ ಮತ್ತೆ 14 ಜಿಲ್ಲೆಗಳನ್ನ ಕಾಡುತ್ತಾ ಮಹಾಪ್ರವಾಹ. ಆ ಜಿಲ್ಲೆಗಳಲ್ಲಿ ಕೊರೋನಾ ಮಹಾಸ್ಫೋಟಕ್ಕೆ ಕಾರಣವಾಗುತ್ತಾ ಭೀಕರ ಮಳೆ. ಐಐಟಿ ತಜ್ಞರು ಬಿಚ್ಚಿಟ್ಟ ಆ ಬೆಚ್ಚಿ ಬೀಳುವಂತ ಮಾಹಿತಿ ಏನು, ಅದನ್ನ ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ಒಂದು ಕಡೆ ಕೊರೋನಾ ಭೀಕರತೆ, ಮತ್ತೊಂದು ಕಡೆ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಮಳೆ ಮುಂದಿನ ದಿನಗಳಲ್ಲಿ ಮಹಾ ಆಪತ್ತಿನ ಮುನ್ಸೂಚನೆ ಕೊಡ್ತಾ ಇದೆ. ಆತಂಕ ಇರೋದೆಲ್ಲಿ ನೋಡೋಣ ಬನ್ನಿ. ಅಸ್ಸಾಂ, ದಿಲ್ಲಿ, ಮಹಾರಾಷ್ಟ್ರಕ್ಕೆ ವರುಣಾಘಾತ. ಕರ್ನಾಟಕಕ್ಕೂ ತಪ್ಪಲ್ವಾ ಪ್ರವಾಹದ ಆಘಾತ. ಅಸ್ಸಾಂ, ದಿಲ್ಲಿ, ಮಹಾರಾಷ್ಟ್ರದಲ್ಲಿ ವರುಣಾರ್ಭಟಕ್ಕೆ ಚಿಂದಿ ಆಗಿರೋ ದೃಶ್ಯ ನೋಡಿದ್ಮೇಲೆ ಕರ್ನಾಟಕಕ್ಕೂ ಪ್ರವಾಹದ ನಡುಕ ಹುಟ್ಟಿದೆ. ಕೊರೋನಾ ಅಂತ ಒಂದೇ ಭಯದಲ್ಲಿದ್ದ ಜನ ಇದ್ದಕ್ಕಿದ್ದಂತೆ ರಣರಕ್ಕಸನಂತೆ ಮುನ್ನುಗ್ಗುತ್ತಿರೋ ಪ್ರವಾಹಕ್ಕೆ ಕಂಗೆಟ್ಟ ರಾಜ್ಯಗಳನ್ನು ನೋಡಿ ಬೆಚ್ಚಿ ಬೀಳುವಂತಾಗಿದೆ. ಮತ್ತದೇ ಕಳೆದ ವರ್ಷದ ನರಕ ಕಣ್ಣೆದುರಿಗೆ ಬರುತ್ತಿದೆ. ಹೌದು, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ವಿಜಾಪುರ, ರಾಯಚೂರು, ಕಲಬುರಗಿ, ಯಾದಗಿರಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳು ಮತ್ತೊಮ್ಮೆ ಜಲದಿಗ್ಬಂಧನದ ಭೀತಿಯನ್ನ ಎದುರಿಸುತ್ತಿದೆ. ಕಳೆದ ವರ್ಷ ಕೃಷ್ಣಾ ನದಿ ಆರ್ಭಟಕ್ಕೆ ಸುಮಾರು 1,000 ಗ್ರಾಮಗಳೇ ಮುಳುಗಡೆಯಾಗಿತ್ತು. ಇದೀಗ ಮತ್ತದೇ ಕೃಷ್ಣಾರ್ಭಟ ಹೆಚ್ಚಾಗ್ತಿದೆ. ಮಹಾರಾಷ್ಟ್ರದಿಂದ ಮತ್ತೆ ನೀರು ಬಿಟ್ಟರೆ ಉತ್ತರ ತತ್ತರಿಸಿ ಹೋಗುವ ಸಾಧ್ಯತೆಗಳೂ ಇದೆ. ಕೊಡಗು ಕರಾವಳಿಯಲ್ಲಿ ಗುಡ್ಡ ಕುಸಿತದ ಭೀತಿ. ಇನ್ನು ಈ ಕಡೆ ಕರಾವಳಿ, ಕೊಡಗು, ಮಲೆನಾಡಿಗೂ ವರುಣ ಕಂಟಕ ಎದುರಾಗುವ ಸಾಧ್ಯತೆ ಇಲ್ಲದಿಲ್ಲ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ಈಗಾಗಲೇ ಜನಜೀವನ ಅಸ್ತವ್ಯಸ್ತವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಸ್ಫೋಟದ ಸದ್ದು ಜನರನ್ನ ನಿದ್ದೆಗೆಡುವಂತೆ ಮಾಡುತ್ತಿದೆ.
ಮತ್ತೆ ಹಿಂದಿನ 2 ವರ್ಷದಂತೆ ಬೆಟ್ಟಗುಡ್ಡಗಳು ಕುಸಿದ್ರೆ ಭಾರಿ ದುಷ್ಪರಿಣಾಮ ಎದುರಾಗಬಹುದು. ಮುಖ್ಯವಾಗಿ ಇದೀಗ ಕೊಡಗು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಜಲಸ್ಫೋಟಕ್ಕೆ ಬೆಟ್ಟಗಳು ಕುಸಿಯುವ ಆತಂಕ ಕಾಡುತ್ತಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದಲ್ಲಿ ಗುಡ್ಡ ಕುಸಿದು 2 ಮಕ್ಕಳು ನೆಲಸಮಾಧಿಯಾಗಿದ್ದು, ಇನ್ನು ಚಾರ್ಮಾಡಿ ಘಾಟಿಯಲ್ಲಿ ಗುಡ್ಡ ಕುಸಿಯುವ ಆತಂಕವೂ ಇದೆ. ಹೀಗಾಗಿ ಕ್ಷಣ ಕ್ಷಣವೂ ಆತಂಕದಲ್ಲೇ ಬದುಕುವ ಪರಿಸ್ಥಿತಿ ಬಂದಿದೆ. ಮಹಾರಾಷ್ಟ್ರ ಮತ್ತೆ ತಂದಿಡುತ್ತಾ ಸಂಕಷ್ಟ. ಮಳೆಗಾಲ ಬಂದರೆ ಬೆಚ್ಚಿ ಬೀಳುವುದಕ್ಕೆ ಕಾರಣ ಕಳೆದ ವರ್ಷದ ಆ ಭೀಕರ ಪ್ರವಾಹ. ಉತ್ತರ ಕರ್ನಾಟಕದ ಕರಾವಳಿ, ಕೊಡಗು ಸೇರಿದಂತೆ ಕಳೆದ ವರ್ಷ ಭೀಕರ ಮಳೆಗೆ 100 ಜನ ಬಲಿಯಾಗಿತ್ತು. ಸುಮಾರು 56,000ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿತ್ತು. ಸಾವಿರಾರು ಮನೆಗಳು ಕೊಚ್ಚಿ ಹೋಗಿತ್ತು. 22 ಜಿಲ್ಲೆ, 103 ತಾಲೂಕನ್ನ ಸುತ್ತುವರಿದ ಪ್ರವಾಹ 35,000 ಕೋಟಿಗೂ ಹೆಚ್ಚು ಹಾನಿ ತಂದಿಟ್ಟು ಬಿಎಸ್ವೈ ಸರ್ಕಾರವನ್ನ ಬೆಚ್ಚಿ ಬೀಳಿಸಿತ್ತು. ಇದೀಗ ಮತ್ತೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗುತ್ತಿದೆ. ಹಾಗೊಂದು ವೇಳೆ ಮಹಾರಾಷ್ಟ್ರ ಸರ್ಕಾರ ಕೃಷ್ಣಾ ನದಿಗೆ ಈ ವರ್ಷವೂ ಏಕಾಏಕಿ 3 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರು ಬಿಟ್ಟಿದ್ದೇ ಆದಲ್ಲಿ ಸಾವಿರಾರು ಗ್ರಾಮಗಳಿಗೆ ಮತ್ತೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಸದ್ಯಕ್ಕೆ ಕೃಷ್ಣಾ ನದಿಗೆ ಕೊಯ್ನಾ ಜಲಾಶಯದಿಂದ 30,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಿದೆ ಎಂಬ ಮಾಹಿತಿ ಇದೆ. ಈ ಪ್ರಮಾಣ 1 ಲಕ್ಷ ಕ್ಯೂಸೆಕ್ಸ್ ದಾಟಿದ್ರೆ ಸಾಕಷ್ಟು ಭಾಗಕ್ಕೆ ಅಪಾಯ ತಪ್ಪಿದ್ದಲ್ಲ. ಹೀಗಾಗಿ ಜಿಲ್ಲಾಡಳಿತಗಳು ನದಿ ತೀರದ ಪ್ರದೇಶದಲ್ಲಿ ಈಗಿನಿಂದಲೇ ಮುನ್ನೆಚ್ಚರಿಕೆ ವಹಿಸುವ ಕೆಲಸ ಮಾಡುತ್ತಿದೆ. ಆದರೆ ಮಹಾರಾಷ್ಟ್ರ ಒಮ್ಮಿಂದೊಮ್ಮೆಲೆ ನೀರು ಬಿಟ್ಟರೆ ಎದುರಾಗುವ ಅಪಾಯವನ್ನ, ಮಹಾಪ್ರವಾಹ ತಂದಿರುವ ಸಂಕಷ್ಟವನ್ನ ತಪ್ಪಿಸೋದು ಯಾರಿಂದಲೂ ಸಾಧ್ಯವಿಲ್ಲ. ಮಳೆಗಾಲದಲ್ಲಿ ಇನ್ನಷ್ಟು ಭೀಕರವಾಗುತ್ತಾ ಕೊರೋನಾ. ಪ್ರವಾಹ ಆತಂಕದ ನಡುವೆ ಇದೆಂಥ ಆಘಾತ. ಈಗಾಗಲೇ ಕೊರೋನಾ ಅಟ್ಟಹಾಸಕ್ಕೆ ನಡುಗುತ್ತಿದೆ ಕರುನಾಡು. ಸೋಂಕಿತರ ಸಂಖ್ಯೆ ಲಕ್ಷ ದಾಟುವತ್ತ ದಾಪುಗಾಲಿಡುತ್ತಿದೆ. ಸಾವಿನ ರಣಭೇರಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೋಂಕಿತರು ಚಿಕಿತ್ಸೆ ಸಿಗದೆ ಪಡೋ ನರಕ, ಐಸಿಯು ಸಿಗದೆ ನಡೆಸುವ ಜೀವನ್ಮರಣದ ಹೋರಾಟ, ಆಂಬ್ಯುಲೆನ್ಸ್ ಬಾರದೆ ಬೀದಿಯಲ್ಲಿ ಹೆಣವಾಗುವ ದುರಂತವನ್ನು ನೋಡಿ ಕಂಗೆಟ್ಟು ಹೋಗಿದೆ ಕರ್ನಾಟಕ. ಇಂತಹ ಭೀಕರ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ರೂ ಇದು ಅಂತ್ಯವಲ್ಲ, ಕೊರೋನಾ ಭೀಕರತೆಯ ಆರಂಭವಷ್ಟೇ ಅಂತ ತಜ್ಞರು ಹೇಳುತ್ತಿರೋದು ಮತ್ತಷ್ಟು ಕಂಗೆಡುವಂತೆ ಮಾಡಿದೆ. ಇದೀಗ ಮಗದೊಂದು ಶಾಕ್ ಎದುರಾಗಿದೆ. ಅದೇನೆಂದ್ರೆ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕೊರೋನಾ ಹರಡೋ ವೇಗವೂ ಹೆಚ್ಚಾಗುತ್ತಂತೆ. ಪ್ರವಾಹದ ಆತಂಕದಲ್ಲಿರುವಾಗಲೇ ಬಂದೆರಗಿದ ಈ ಶಾಕ್ 14 ಜಿಲ್ಲೆಗಳನ್ನು ನಡುಗಿಸಿಬಿಟ್ಟಿದೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕೊರೋನಾ ಪ್ರಕರಣ ಮಹಾಸ್ಫೋಟವಾಗಲಿದೆ. ಹೀಗಂತ ಹೇಳುತ್ತಿರೋದು ನಾವಲ್ಲ, ಐಐಟಿ ಭುವನೇಶ್ವರ್ ಮತ್ತು ಏಮ್ಸ್ ನಡೆಸಿದ ಅಧ್ಯಯನದಿಂದ ಹೊರಬಿದ್ದ ಮಾಹಿತಿ ಇದು. ಮಳೆಗಾಲ ಮತ್ತು ಚಳಿಗಾಲದಲ್ಲಿರುವ ಶೀತದ ವಾತಾವರಣದಿಂದ ಕೊರೋನಾ ಹರಡೋದು ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳಲಿದೆ. ತಾಪಮಾನ ಏರಿಕೆ ಆದಾಗಲಷ್ಟೇ ಕೊರೋನಾ ಹರಡುವಿಕೆಯೂ ಕಡಿಮೆಯಾಗಲಿದೆ ಅನ್ನೋದನ್ನ ಈ ಅಧ್ಯಯನದಲ್ಲಿ ಕಂಡುಕೊಳ್ಳಲಾಗಿದೆ. ಈ ಅಧ್ಯಯನದ ಪ್ರಕಾರ ಒಂದು ವೇಳೆ ಉಷ್ಣಾಂಶ 1 ಡಿಗ್ರಿಯಷ್ಟು ಏರಿದ್ರೆ ಅದರಿಂದ 0.99% ಕೊರೋನಾ ಪ್ರಕರಣಗಳು ಇಳಿಕೆಯಾಗಬಹುದು. ಇನ್ನು ಉಷ್ಣಾಂಶ ಕಡಿಮೆಯಾದರೆ ಕೊರೋನಾ ಪ್ರಕರಣ ಡಬಲ್ ಆಗುವ ಪ್ರಮಾಣ 1.18ಕ್ಕೆ ಏರಲಿದೆ ಅಂತ ಐಐಟಿ ವರದಿ ಮಾಡಿದೆ. ಹೀಗಾಗಿ ಇದೀಗ ಕರ್ನಾಟಕಕ್ಕೆ ಕೊರೋನಾಘಾತ, ವರುಣಾಘಾತ ಎರಡೂ ಒಟ್ಟೊಟ್ಟಿಗೆ ದಿಗ್ಬಂಧನ ಹಾಕಿ ಕಂಗೆಡಿಸುವ ಆತಂಕ ಎದುರಾಗಿದೆ. ಪ್ರವಾಹ ಅಪ್ಪಳಿಸಿದ್ರೆ ಏನಾಗಲಿದೆ ಜನರ ಸ್ಥಿತಿ? ಆಶ್ರಯ ಕೇಂದ್ರಗಳಲ್ಲಿ ಆಗಬಹುದಾ ವೈರಸ್ ಸ್ಫೋಟ? ಭವಿಷ್ಯದಲ್ಲಿ ಎದುರಾಗಬಹುದು ಎನ್ನಲಾದ ಆ ಆಪತ್ತಿನ ಮಾಹಿತಿಯನ್ನ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.